ಹೆಲೋ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಸೈನ್ ರೂಪಸ್ ವ್ಲಾಗ್ಸ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಫ್ರೆಂಡ್ಸ್, ನಾನು ಬರ್ತಡೇ ಬಂದು ವೆಡ್ನೆಸ್ಡೇ ಇದ್ದಿದ್ದರಿಂದ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಬರ್ತಡೇ ದಿನ ಎಲ್ಲಿಗಾದರೂ ಟೆಂಪಲ್ಗೆ ಹೋಗೋಣ ಅಂತ ಐಡಿಯಾ ಕೂಡ ಮಾಡ್ಕೊಂಡಿದ್ವಿ. ಬಟ್ ಫಿಕ್ಸ್ ಮಾಡಿದ್ದು ಕ್ಯಾನ್ಸಲ್ ಆಯಿತು. ಮಂತ್ಲಿ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಗೊತ್ತೇ ಇರುತ್ತೆ, ಅದರಿಂದ ಅನ್ನೆಸೆಸರಿ ಕ್ಯಾನ್ಸಲ್ ಕೂಡ ಆಗಿದ್ದು. ಸೊ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಅಷ್ಟರಲ್ಲಿ ಟಿಫನ್ಗೆ ವೆಜ್ ಪಲಾವ್ ಮತ್ತು ಲೈಟಾಗಿ ಕೇಸರಿ ಬಾತ್, ಒಂದು ಸ್ವಲ್ಪ ಮೊಸರು ಬಜ್ಜಿ ಇಷ್ಟು ಕೂಡ ರೆಡಿ ಮಾಡಿಟ್ಟು ಒಟ್ಟಿಗೆ ತಿಂಡಿ ಕೂಡ ತಿಂದು, ಹಾಗೆಯೇ ಮಧ್ಯಾಹ್ನ ಅಡುಗೆ ಎಲ್ಲ ಬೇಗ ಮಾಡಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗೆಯೇ ಮಧ್ಯಾಹ್ನ ಡಿನ್ನರ್ ಕೂಡ ಬೇಗ ರೆಡಿ ಮಾಡಿ ನಗರಕ್ಕೆ ಹೋಗೋಣ ಅಂತ ಕೂಡ ರೆಡಿ ಆದ್ವಿ. ಸೊ ಬೇಬಿಗೂ ಕೂಡ ಊಟ ಮಾಡಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಅಲ್ಲೇ ಸ್ವಿಂಗಲ್ಲಿ ಕೂಡ ಎಂಜಾಯ್ ಮಾಡಿಕೊಂಡು ಕುಳಿತಿದ್ದ. ಸೊ ಅವನಿಗೂ ಕೂಡ ಊಟ ಮಾಡಿಸ್ಕೊಂಡು ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ನಗರಕ್ಕೆ ಕೂಡ ಹೋಗ್ತೀವಿ. ನಾನು ಪೃಥ್ವಿ ಮತ್ತು ನನ್ನ ಹಸ್ಬೆಂಡು. ಸೊ ಮೂವರು ಕೂಡ ಹೋಗ್ತೀವಿ. ಹಾಗೆಯೇ ಜನ್ಮದಿನ ಅನ್ನೋದು ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಮರೆಯಲಾಗದ ದಿನ ಅಂತಲೇ ಕೂಡ ಹೇಳ್ಬೋದು. ಸವಿ ನೆನಪನ್ನು ಮೆಲುಕು ಹಾಕುವ ದಿನ ಕೂಡ. ಹಾಗೆಯೇ ನನಗೆ ಬರ್ತಡೇ ದಿವಸ ಕೂಡ ಸರ್ಪ್ರೈಸ್ ವಿಶಸ್ ಮಾಡೋದು ಅಂದರೆ ತುಂಬಾ ಇಷ್ಟ. ಆ ದಿನ ಯಾವುದಾದ್ರೂ ಪರವಾಗಿಲ್ಲ, ಟೆಂಪಲ್ಗೆ ಹೋಗಿ ಪೂಜೆ ಮಾಡಿಸಿ ಫ್ಯಾಮಿಲಿ ಸಮೇತ ಹೊರಗಡೆ ಹೋಗಿ ಬರೋದು ಅಂದರೆ ನಮಗೆ ಏನೋ ಒಂಥರ ಫುಲ್ ಹ್ಯಾಪಿ. ಹಾಗೆಯೇ ಜೀವನದಲ್ಲಿ ಎಲ್ಲ ಓಕೆ ಅನಿಸೋದು ಕೂಡ ನಮ್ಮ ಫ್ಯಾಮಿಲಿ ನಮ್ಮ ಜೊತೆ ಇದ್ದಾಗ ಅಂತಲೇ ಹೇಳ್ಬೋದು. ನಾನು ಕೂಡ ಈ ದಿನ ತುಂಬ ಎಂಜಾಯ್ ಮಾಡಿದೆ. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಜ್ಯುವೆಲ್ಲರಿ ಶಾಪ್ಗೆ ಕರ್ಕೊಂಡೋಗ್ಬಿಟ್ಟು ಒಂದು ಜೊತೆ ಟಾಯ್ ರಿಂಗ್ಸ್ ಕೂಡ ಕೊಡಿಸಿದ್ರು. ಸೊ ಇದೇನೇ ನನಗೆ ಸರ್ಪ್ರೈಸ್ ಗಿಫ್ಟು. ಸೊ ಕೇಳದೆ ಕರ್ಕೊಂಡೋದ್ರು. ನನಗಂತೂ ತುಂಬ ಖುಷಿಯಾಯಿತು. ಸೊ ಅದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಬೇಬಿ ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ದ, ಮಿರರ್ ಕೂಡ ನೋಡಿಕೊಂಡು. ಹಾಗೆಯೇ ಅವನದು ಕಿವಿದು ಇಯರಿಂಗ್ ಕೂಡ ಬಿಡಿಸ್ಬಿಟ್ಟು ರಿಂಗ್ ನಿಲ್ಸೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಡಿಸೈನ್ ಖಾಲಿಯಾಗಿದೆ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಕೂಡ ಮಾಡಿಕೊಂಡು ಪಾರ್ಕ್ ಕೂಡ ಬಂದ್ವಿ. ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವ ಪಾರ್ಕ್ ಕೂಡ ತುಂಬ ಚೆನ್ನಾಗಿದೆ. ಅಲ್ಲೇ ಪಾರ್ಕ್ ಕೂಡ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವನು ಕೂಡ ಆಟ ಆಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ಸೊ ಅವರು ಕೂಡ ಸುಮಾರು ಗೇಮ್ಸ್ ಎಲ್ಲ ಆಟ ಆಡಿಸಿದ್ರು. ನಾನು ಒಂದು ಸೈಡ್ ಕೂತಿದ್ದೆ. ಏನೇ ಪಾರ್ಕ್ ಸುತ್ತ ಒಂದು ರೌಂಡು ಇಬ್ಬರು ಕೂಡ ವಾಕ್ ಮಾಡ್ತಾ ಬರ್ತಾಯಿದ್ರು. ಸೊ ನಾನು ಒಟ್ಟಿಗೆ ಕೂಡ ಜಾಯ್ನ್ ಆದ್ವಿ. ಸೊ ಹಾಗೆಯೇ ಪಕ್ಕದಲ್ಲಿ ರೋಡ್ ಸೈಡಲ್ಲೇ ಇರುವಂತಹ ಗೋಲ್ಗಪ್ಪ ಅಂಗಡಿ ಕೂಡ ಹೋದ್ವಿ. ಹಾಗೆಯೇ ಗೋಲ್ಗಪ್ಪ ಕೂಡ ತಿಂದ್ಕೊಂಡು ಬೇಕ್ರಿ ಕೂಡ ಹೋದ್ವಿ, ಕೇಕ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆಯೇ ಹೂವು ಕೂಡ, ಮಲ್ಲಿಗೆ ಹೂವು ಕೂಡ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಗೋಬಿ ತುಂಬ ಟೇಸ್ಟಿಗಿತ್ತು, ಅಲ್ಲೇ ಗೋಬಿ ಕೂಡ ತಿಂದ್ಕೊಂಡು ರೋಡ್ ಸೈಡ್ ಬಂದ್ವಿ. ನೆಕ್ಸ್ಟ್ ಕೇಕ್ ಮತ್ತು ಒಂದಷ್ಟು ಸ್ನ್ಯಾಕ್ಸ್ ತಗೊಳ್ಳೋಣ. ಅಲ್ಲೇ ಬೇಕ್ರಿ ಕೂಡ ತುಂಬ ಚೆನ್ನಾಗಿದೆ, ಬೇಕ್ರಿ ಓಲ್ಡ್ ವೆವನ್ ಅಂತ ಹೇಳ್ಬಿಟ್ಟು. ಸೊ ಆ ಬೇಕ್ರಿಲಿ ಕೂಡ ಕೇಕ್ ಕೂಡ ತಗೊಂಡು, ಹಾಗೆಯೇ ಕೇಕ್ ಮೇಲೆ ಇನ್ಸಿಲ್ ಕೂಡ ಫ್ರೂ ಅಂತ ಕೂಡ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ಅದನ್ನು ಕೂಡ ಬಿಡಿಸ್ಕೊಟ್ಟು ಚೆನ್ನಾಗಿ ನೀಟಾಗಿ ಬರ್ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಹಂಗೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಗೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಟೈಮ್ ಕೂಡ 6:30 ಆಯಿತು. ಸೊ ಬೇಬಿ ನಾನು ಎಲ್ಲ ಕೂಡ ಹೋಗಿ ಫ್ರೆಶ್ ಅಪ್ ಆಗಿ ಕೇಕ್ ಕೂಡ ಕಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ನೋಡಿ, ನನ್ನ ಬರ್ತಡೇ ಸೆಲೆಬ್ರೇಷನ್ ಈ ರೀತಿ ಇತ್ತು. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಬರ್ತಡೇ ಸೆಲೆಬ್ರೇಷನ್ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಮರೆಯದೆ ಮೈ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.